ನಾವು ಚಿಕ್ಕೋರಿದ್ದಾಗ್ಲಿಂದನೂ ಕನ್ನಡ ಸಿನಿಮಾಗಳು ಕನ್ನಡದ ಹಾಡುಗಳನ್ನ ಉದಯ ಚಾನಲ್ ಉಷೆ ಚಾನಲ್ ನಲ್ಲಿ ನೋಡ್ಕೊಂಡ್ ಬೆಳೆದಿದ್ದೀವಿ. ಆಗ ಈ ಹಾಡುಗಳಲ್ಲಿ ಅಡಗಿದ್ದ ಕೆಲವೊಂದು ವಿಚಾರಗಳು ಅರ್ಥ ಆಗ್ತಿರ್ಲಿಲ್ಲ. ಆದ್ರೆ ಅದೇ ಹಾಡುಗಳನ್ನ ಈಗ ನೋಡಿದಾಗ ನಮಗೆಲ್ಲ ಗೊತ್ತಾಗೋಯ್ತು. ಆ ಹಾಡುಗಳಲ್ಲಿ ಅಂತದ್ದೇನಿದೆ ತೋರಿಸ್ತೀನಿ. ಈ ವಿಡಿಯೋ ಮುಗ್ಧ ಜನರಿಗೆ ಮುಜುಗರ ತರಿಸಬಹುದು, ಅಂತವ್ರು ಸೈಲೆಂಟ್ ಆಗಿ ಎಕ್ಸಿಟ್ ಆಗ್ಬಿಟ್ರೆ ಒಳ್ಳೇದು. ಇನ್ನು ನೋಡಕ್ ಧೈರ್ಯ ಮಾಡಿದವ್ರು ದಯವಿಟ್ಟು ಅಕ್ಕಪಕ್ಕ ಯಾರಾದ್ರೂ ಇದ್ರೆ ಈ ವಿಡಿಯೋ ನೋಡಕ್ ಹೋಗ್ಬಿಡಿ, ಅನ್ಯಾಯವಾಗಿ ಕೆಟ್ಟೋರಾಗ್ಬಿಡ್ತೀರಾ. ಹಂಗೆ ಹೆಡ್ಫೋನ್ಸ್ ಹಾಕೊಂಡ್ರೆ ಇನ್ನೂ ಉತ್ತಮ. ಮ್ಯಾಟ್ರಿಗೆ ಬನ್ನಿ ಸರ್ ನೀವು. ಮೊದಲನೇ ಹಾಡು ಮಾಫಿಯಾ ಚಿತ್ರದಿಂದ ಓ ಮಾಸ್ಟರ್ ಜಿಮ್ ಮಾಸ್ಟರ್. ಅಲ್ಲ ಇದು ಯಾವ ತರ ಡ್ಯಾನ್ಸು, ಯಾವ ಸೀಮೆ ಸ್ಟೆಪ್ ಅಂತೀನಿ. ಶಾಂತಂ ಪಾಪಂ ಶಾಂತಂ ಪಾಪಂ. ಯಾವ ಆಂಗಲ್ ಇಂದ ನೋಡಿದ್ರು ಡ್ಯಾನ್ಸ್ ತರ ಕಾಣ್ತಾನೆ ಇಲ್ವೇ. ಹಾಯ್ ಹಾಯ್ ಹೋಯ್ ಹೋಯ್ ಹಾಯ್ ಹಾಯ್ ಹೋಯ್ ಹೋಯ್ ಬತ್ತು ಬದಿ ಬತ್ತು ಬದಿ. ರೊಮ್ಯಾನ್ಸ್ ತೋರ್ಸಕ್ಕೆ ಇನ್ನೂ ಹಲವಾರು ಸ್ಟೆಪ್ ಗಳು ಹಾಕ್ಬೋದಿತ್ತು. ಈ ತರ ಸ್ಟೆಪ್ ಯಾಕೆ ಅಂತೀನಿ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಮೋಸ್ಟ್ಲಿ ಈ ಸಾಂಗ್ ಶೂಟ್ ಮಾಡೋ ದಿನ ಪ್ರೊಡಕ್ಷನ್ ಅವರು ಊಟಕ್ಕೆ ನುಗ್ಗೆಕಾಯಿ ಸಾಂಬಾರ್ ಮಾಡ್ಸಿದ್ರೇನೋ. ಕೊರಿಯೋಗ್ರಾಫರ್ ಅಣ್ಣ ಅವಸಿ ಜಾಸ್ತಿನೇ ನುಗ್ಗೆಕಾಯಿ ನುಂಗ್ಬಿಟ್ಟಿರಂಗವ್ರೆ. ಆ ಪ್ರಭಾವ ಇಂತ ಜಿಂಗಾಲಾಲ ಡ್ಯಾನ್ಸ್ ಸ್ಟೆಪ್ ಮಾಡ್ಸಿರ್ಬೇಕು. ಅಂದಂಗೆ ಘೋರ ತಪಸ್ಸಿನಲ್ಲಿದ್ದ ವಿಶ್ವಾಮಿತ್ರ ಕೂಡ ಮೇನಕೆ ಡ್ಯಾನ್ಸ್ ಇಂದ ಡಿಸ್ಟರ್ಬ್ ಆದ್ನಂತೆ. ಆದ್ರೆ ಹೀರೋಯಿನ್ ಇಂತ ಸ್ಟೆಪ್ ಹಾಕ್ತಿದ್ರು, ಹೀರೋ ರಿಯಾಕ್ಟೇ ಮಾಡ್ದೆ ನಿಂತವನಲ್ಲ. ತೊಡಲ್ ಕಲ್ಲಿದ್ದವನ್ಗದೆಲ್ಲ ಅಂಟದು ಇಲ್ಲ. ಇನ್ನು ಹೀರೋಯಿನ್ಗೆ ಹೈಪೋನೆಟ್ರೇಮಿಯಾ ಸಮಸ್ಯೆ ಇತ್ತು ಅನ್ಸುತ್ತೆ. ಅಂದ್ರೆ ದೇಹದಲ್ಲಿ ಉಪ್ಪಿನಾಂಶ ಕಡಿಮೆ ಇತ್ತು ಅನ್ಸುತ್ತೆ. ಇದನ್ ನೋಡಿ. ಏನಮ್ಮ ಇದಿನ ಅವತಾರ. ಪಾಪ ಹೀರೋಯಿನ್ಗೆ ಆ ತರ ತರಾವರಿ ಡ್ಯಾನ್ಸ್ ಮಾಡಿಸ್ಬಿಟ್ರಲ್ಲ. ಸೊ ಸುಸ್ತಾಗಿ ದೇಹದಲ್ಲಿ ಲವಣಾಂಶ ಕಡಿಮೆ ಆಗಿ ಸಡನ್ ಆಗಿ ಎಲೆಕ್ಟ್ರಾಲ್ ಪೌಡರ್ ಸಿಕ್ಕದೆ ಹೀರೋ ಬೆವ್ರನ್ನೇ ನೆಕ್ಕೊಂಡ್ಬಿಟ್ಲಂತೆ. ಬರೀ ಬೆವ್ರ ನೆಕ್ಕಿದ್ರೆ ಪರವಾಗಿಲ್ಲ, ಹೊಟ್ಟೆ ಹಸಿ ತಡಿಲಾರ್ದೆ ಹೀರೋನೇ ನಾಯಿ ತರ ಕಚ್ಬಿಡೋದೆ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ? ಈ ತರ ಹಿಂಸೆ ಕೊಟ್ರು ಜನಗಳು ಬದುಕೋಬಹುದು. ಇನ್ನೊಂದ್ ಹಾಡಿದೆ, ಅದ್ರೂ ಡ್ಯಾನ್ಸ್ ನೋಡ್ಬಿಟ್ರೆ ಕಣ್ಣುಗಳು ಕಲಸ್ಕೊಂಡ್ಬಿಡ್ತವೆ ಅಂತೀನಿ. ಎರಡನೇ ಹಾಡು ಚಿರಂಜೀವಿ ರಾಜೇಗೌಡ ಚಿತ್ರದಿಂದ ಈ ರಾತ್ರಿ ಹೋಗಬೇಡ ನೀನು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ನಾವು ಟ್ಯಾಪ್ ಡ್ಯಾನ್ಸ್ ನೋಡಿದೀವಿ, ಹಿಪ್ ಹಾಪ್ ಡ್ಯಾನ್ಸ್ ನೋಡಿದೀವಿ. ಇದ್ಯಾವ್ ಸಿವ ಇದು ಟಾಪಾ ಟಾಪ್ ಡ್ಯಾನ್ಸ್? ಹಾಯ್ ಹಾಯ್ ಹೋಯ್ ಹೋಯ್ ಹಾಯ್ ಹಾಯ್. ಇವರಲ್ಲಿ ಏನ್ ನಡೀತಾ ಇದೆ ಗೊತ್ತಾಗ್ತಾನೆ ಇಲ್ವೇ? ಇಷ್ಟೇ ಅಲ್ಲ ಈ ಹಾಡಲ್ಲಿ ಈ ರೀತಿಯ ನಂಗಾಲಾಲ ಜಿಂಗಾಲಾಲ ಡ್ಯಾನ್ಸ್ ಸ್ಟೆಪ್ ಗಳು ತುಂಬಾನೇ ಇದಾವೆ. ಈ ದಿವಸ ಇದೇ ಕೆಲಸ. ಅಯ್ಯೋ ಆಂಜನೇಯ, ಏನಪ್ಪ ಇದೆಲ್ಲ? ಕೊರಿಯೋಗ್ರಾಫರ್ ಯಾರೋ ಫಾರಿನ್ ರಿಟರ್ನ್ ಇರ್ಬೇಕು, ಅದ್ರಲ್ಲೂ ಜಾನಿ ಸಿನ್ ಸೋದರತೆ ಮಗನೇ ಇರ್ಬೇಕು. ಈ ಡ್ಯಾನ್ಸ್ ಸ್ಟೆಪ್ ಗಳು ನೋಡ್ತಿದ್ರೆ ಕೊರಿಯೋಗ್ರಫಿಗೂ ಪಾರ್ನೋಗ್ರಫಿಗೂ ವ್ಯತ್ಯಾಸನೇ ತಿಳಿದಂಗ ಆಗ್ಬಿಟ್ಟದೆ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಇದುವರೆಗೂ ನಾನು ಎಷ್ಟೊಂದ್ ಜನರು ಮನೇಲಿ ನೋಡಿದೀನಿ, ಯಾರು ಆ ರೌಂಡ್ ಡಿಮ್ಗಳನ್ನ ಆ ತರ ಜೋಡಿಸಿದೆ ಕಂಡಿಲ್ವೇ. ನೋ ಕಾಮೆಂಟ್ಸ್. ಆ ದಿಂಬುಗಳನ್ನ ಈ ತರನೂ ಬಳಸಬಹುದು ಅಂತ ಥಿಂಕ್ ಮಾಡಿದ್ದಾನೆ ಅಂದ್ರೆ ಕೊರಿಯೋಗ್ರಾಫರ್ ಅಣ್ಣನ ಕಲಾತ್ಮಕ ಅನ್ಬೇಕು, ಕಾಮುಕ ಅನ್ಬೇಕು, ಗೊತ್ತಾಗ್ತಾ ಇಲ್ವೇ. ನಿನ್ನದು ಕಾಮುಕ ದೃಷ್ಟಿ. ಇನ್ನು ಬರೀ ಡ್ಯಾನ್ಸ್ ಅಲ್ಲ, ಈ ಹಾಡಿನ ಲಿರಿಕ್ಸು ಹಂಗೆ ಅದೇ ಶಿವ. ಅರ್ಥ ಆಯ್ತು ಅನ್ಸುತ್ತೆ. ಕೊರಿಯೋಗ್ರಾಫರ್ ಲಿರಿಕ್ಸ್ ರೈಟರು ಇಬ್ರು ಜುಗಲ್ ಬಂದಿ ನಡೆಸ್ಕೊಂಡೆ ಹಾಡ್ ಮಾಡ್ದಂಗಿದೆ. ಅಂಡರ್ಸ್ಟ್ಯಾಂಡ್. ಬಾಯಿಂದ ಆಹಾಹಾ ತರ್ತೀನಿ ಅಂದ್ರೆ ಏನ್ ಅರ್ಥ? ಹಾಡಲ್ಲೂ ಬಿಟ್ಟ ಸ್ಥಳ ತುಂಬಿರಿ ಆಟ ಆಡೋನಲ್ಲ ಲಿರಿಕ್ಸ್ ರೈಟರ್ ಅಣ್ಣ. ಏನ್ ಚಾಲೂಕಿದ್ಯೋ ಮಗನ. ಇನ್ನು ಇದೇ ತರ ಜಂಗಲ್ ಮೇ ಮಂಗಲ್ ಡ್ಯಾನ್ಸ್ ಸ್ಟೆಪ್ಸ್ ಗಳನ್ನ ನಮ್ಮ ಕಾಶಿನಾಥ್ ಸರ್ ಕೂಡ ಮಾಡವ್ರೆ. ಅಯ್ಯೋ ಅಣ್ಣ, ನಾನ್ ಸತ್ತೋದಂಗ ಆಗೋಯ್ತಾ ಇದ್ದೇನೆ. ಇಂಥ ಅತ್ಯದ್ಭುತ ಡ್ಯಾನ್ಸ್ ಸ್ಟೆಪ್ ಗಳನ್ನ ನೋಡ್ತಾ ಇದ್ದೀವಲ್ಲ, ನಾವೇ ಧನ್ಯರು. ಈ ಹಾಡ್ನ ಚಿಕ್ಕೋನಿದ್ದಾಗ್ಲೂ ಬೇಜಾನ್ ಸಲ ನೋಡಿದ್ ನೆನ್ಪು. ಆದ್ರೆ ಈ ಡ್ಯಾನ್ಸ್ ಸ್ಟೆಪ್ಪಿಗೆ ಈ ರೀತಿ ಒಂದ್ ಅರ್ಥ ಇದೆ ಅಂತ ಗೊತ್ತೇ ಆಗಿಲ್ವಲ್ಲ. ಆವಾಗ ಎಷ್ಟು ಮುಗ್ಧರಾಗಿದ್ವಿ ಅಂತ ಖುಷಿ ಪಡ್ಬೇಕು, ಇಲ್ಲ ಈಗ ಎಷ್ಟು ಕೆಟ್ಟು ಕೆರ ಹಿಡ್ದಿದೀವಿ ಅಂತ ಬೇಜಾರ್ ಮಾಡ್ಕೋಬೇಕು ಗೊತ್ತಾಗ್ತಾ ಇಲ್ಲಪ್ಪ. ಇನ್ನು ಈ ಹಾಡಲ್ಲೂ ಅಷ್ಟೇ ಬರೀ ಡ್ಯಾನ್ಸ್ ಅಲ್ಲ, ಲಿರಿಕ್ಸ್ ಇನ್ನೂ ಖತರ್ನಾಕ್ ಆಗಿದೆ. ತೆಗೆಯಬೇಡ, ಹಿಡಿಯಬೇಡ, ಎಳೆಯಬೇಡ, ಮುಟ್ಟಬೇಡ. ಅರ್ಥ ಆಯ್ತು ಅನ್ಸುತ್ತೆ. ಒತ್ತು ಬೇಡ, ಅದ್ಮ ಬೇಡ, ಹೀಗೆ ನೀನು ತಳ್ಳಬೇಡ, ಮುತ್ತು ಒತ್ತು.
ನಮ್ ಕಾಶಿನಾಥ್ ಸರ್ ಅಂದ್ರೆ ಡಬಲ್ ಮೀನಿಂಗು ಅಂದ್ರೆ ಕಾಶಿನಾಥ್ ಸರ್. ನೀವ್ ಅದಕ್ಕೆ ಅಲ್ವಾ ಸರ್ ಫೇಮಸ್? ಇನ್ನು ಸಂಗ್ರಾಮ ಸಿನಿಮಾದ ಅದೇನದು ಐಸಾ ಹಾಡಲ್ಲಿ ಒಂದು ಡೌಟ್ ಇದೆ ಶಿವ. ಏನದು? ಅಲ್ಲ, ಐಸ್ ಹಾಕ್ತಿವಿ ಅನ್ಬಿಟ್ಟು ಆ ಡಿಸ್ಕೋ ಶಾಂತಿ ಮಕದ ಮೇಲೆ ಅಷ್ಟು ದಪ್ಪ ಐಸ್ ಗಡ್ಡೆ ಸುರ್ದವ್ರಲ್ಲ, ಆ ಅಮ್ಮನ್ ಮಕ ಚೆಚ್ಚೋಗಿಲ್ವಾ ಅಂತ. ಆಕ್ಚುಲಿ ನನ್ನ ಡೌಟು ಇದಲ್ಲ, ಈಗ ಬರ್ತದೆ ನೋಡಿ ಇದು. ನಮಗೆಲ್ಲ ಗೊತ್ತಾಗೋಯ್ತು. ಈಗ ಒಂದಷ್ಟು ಇನೋಸೆಂಟ್ ಜನ ಅನ್ಕೊಬಹುದು, ಕೆಳಗ್ ಯಾವ್ದೋ ವಸ್ತು ಬಿದ್ದೋಗಿತೇನೋ ಅದನ್ನ ತಕೊಳಕ್ ಹೋದ್ಲು ಅಂತ. ಆಯ್ತಪ್ಪ, ಅವಳು ವಸ್ತು ಎತ್ಕೊಳಕ್ಕೆ ಟೇಬಲ್ ಕೆಳಗ್ ಹೋದ್ಲು ಅಂತ ಇಟ್ಕೊಳ್ಳೋಣ. ಆದ್ರೆ ಏನಿದು ಈ ಮುಖ್ಯಮಂತ್ರಿ ಚಂದ್ರು ಸರ್ ಎಕ್ಸ್ಪ್ರೆಷನ್? ತಪ್ಪು ತಿಳ್ಕೊಬಿಡಿ ಕಣ್ರಪ್ಪ, ನಾನ್ ಹೇಳ್ತಿರೋದು ಅವಳು ಕೆಳಗ್ ಹೋಗಿ ಕಾಲಿಗೆ ಕಚಗುಳಿ ಕೊಡ್ತಿದ್ದಾಳೆ, ಅದಕ್ಕೆ ಇವ್ರು ಹಿಂಗ್ ಎಕ್ಸ್ಪ್ರೆಷನ್ ಕೊಡ್ತಾವ್ರೆ ಅಂತ. ಇದನ್ನ ನೋಡಿದ್ಮೇಲೆ ಇನ್ಮೇಲೆ ಎಲ್ಲ ಹಾಡೋನು ಹಿಂಗೆ ಡೀಟೇಲ್ ಆಗಿ ನೋಡ್ಬೇಕು ಅಂತ ಹಳೆ ಸಾಂಗ್ ನೆಲ್ಲ ಜಾಲ ಆಡ್ತಾ ಹೋದೆ. ಇನ್ನೊಂದ್ ಸಾಂಗ್ ಅಲ್ಲೂ ಇದೇ ರೀತಿ ಕಾಲಿಗೆ ಕಚಗುಳಿ ಇಡೋ ಸೀನ್ ಇದೆ. ಇವಾಗಲೇ ಕೊಡ್ತೀನಿ ಕಣ್ಣು ಕಳ್ಳ, ಜಲ್ದಿ ಬಾ ಜಲ್ದಿ ಬಾ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಈ ಕೆಲವೊಂದು ಹಾಲಿವುಡ್ ಮೂವೀಸ್ ಗಳಿದಾವೆ. ಉದಾಹರಣೆಗೆ ಇನ್ಸೆಪ್ಷನ್, ಇಂಟರ್ಸ್ಟೆಲ್ಲರ್, ಟೆನೆಟ್, ಇವನ್ನೆಲ್ಲ ಒಂದ್ಸಲ ನೋಡಿದ್ರೆ ಏನು ಅರ್ಥ ಆಗಲ್ಲ. 2 ಸಲ 3 ಸಲ ಡೀಪ್ ಆಗಿ ನೋಡ್ತಾ ಹೋದಂಗೆ ಮೆಟಾಫರ್ಸ್ ಗಳು, ಕಥೆಯ ಒಳ ಅರ್ಥ ಆಗ್ತಾ ಹೋಗುತ್ತೆ. ಹಂಗೆ ನಮ್ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಹಳುಬ್ರು ಸಿನಿಮಾಗಳಿಗಿಂತ ಹಾಡ್ಗಳಲ್ಲೇ ಗೂಢಾರ್ಥ ಇಟ್ಟವ್ರಲ್ಲ. ಇನ್ನು ಈ ಹಾಡ್ ನೋಡಿ. ಆವೋದೇದೋ ಗರಂ ಮಸಾಲ ಅಂದ್ರೆ ಬಾ ಗರಂ ಮಸಾಲ ಕೊಡು ಅಂತ. ಹಂಗನ್ಕೊಂಡು ಹಣ್ಣು ತೋರ್ಸಿದ್ರೆ ಏನರ್ಥ? ವಾಟ್ ಡು ಯು ಮೀನ್? ಲಿರಿಕ್ಸ್ ರೈಟರ್ ತಲೆಲಿ ಗರಂ ಮಸಾಲ ಅಂದ್ರೆ ಯಾವ ಅರ್ಥ ಇತ್ತೋ ಗೊತ್ತಿಲ್ಲ. ಆದ್ರೆ ಈ ತರ ಬ್ಯಾಕ್ ತೋರಿಸಿ ದೇದೋ ಗರಂ ಮಸಾಲ ಅಂದ್ರೆ ನಮ್ಗೆ ಪೊಲೀಸರು ಲಾಠಿ ಟ್ರೀಟ್ಮೆಂಟ್ ನೆನಪಾಗುತ್ತೆ. ಇನ್ನು ಈ ಹಾಡ್ ನೋಡ್ರಪ್ಪ. ಹಿಂದೆ ನಾ ಬಾಡಿಯ ಗಾರ್ಡು, ತೆಗೆಯಮ್ಮ ನೀನು ಎಂಟ್ರಿ ಬೋರ್ಡು, ತೆಗೆಯಮ್ಮ ನೀನು ಎಂಟ್ರಿ ಬೋರ್ಡು. ಇಷ್ಟೆಲ್ಲ ಸಂಗತಿಗಳ ನಡುವೆ ನಮ್ಮಲ್ಲಿ ಮೂಡುವ ಕಟ್ಟ ಕಡೆಯ ಪ್ರಶ್ನೆ, ನೋ ಎಂಟ್ರಿ ಬೋರ್ಡ್ ಎಲ್ಲಿದೆ? ಇಲ್ಲಿ ಪ್ರಾಬ್ಲಮ್ ಲಿರಿಕ್ಸ್ ರೈಟರ್ದಲ್ಲ, ಕೊರಿಯೋಗ್ರಾಫರ್ದು. ಯಾಕೆ? ತೆಗೆಯಮ್ಮ ನೋ ಎಂಟ್ರಿ ಬೋರ್ಡ್ ಅಂದಾಗ ಹೀರೋಯಿನ್ ಹಾರ್ಟ್ ಹತ್ರ ಹೋಗಿದ್ರೆ ಅರ್ಥ ಬೇರೆನೇ ಇರೋದು. ಆದ್ರೆ ಹೀರೋ ಈ ಲೈನ್ ಹೇಳುವಾಗ ಕೆಳ ಕೂತಿದ್ದೆ ಅರ್ಥ ಎಲ್ಲ ಅಪಾರ್ಥ ಆಗೋಯ್ತು. ತೆಗೆಯಮ್ಮ ನೀನು ಎಂಟ್ರಿ ಬೋರ್ಡು. ತೋರ್ಸ್ಬಿಟ್ಟಲ್ಲ ನೀನ್ ಕಚಡ ಬುದ್ಧಿನ. ಒನ್ ವೇಲಿ ಆಕ್ಸಿಡೆಂಟ್, 2 ವೇಲಿ ಇಬ್ಬರು ಬಂದಾಗ ಆಕ್ಸಿಡೆಂಟ್. ನಿನಗೆ ಈ ಪ್ರೊಫೆಷನ್ ಸೂಟ್ ಆಗಲ್ಲ. ನಮ್ಗೆ ಆಕ್ಸಿಡೆಂಟ್ ಗೊತ್ತು, ಇನ್ಸಿಡೆಂಟ್ ಗೊತ್ತು, ಅದಕ್ಕೂ ಮೀರಿ ಪೆಪ್ಸುಡೆಂಟ್ ಗೊತ್ತು. ಇದು ಯಾವ್ದು ಶಿವ ಆಕ್ಸಿಡೆಂಟ್? ಬಂದಾಗ ಆಕ್ಸಿಡೆಂಟ್. ಅಣ್ಣ, ಈ ನಿನ್ನ ಬ್ರಿಲಿಯಂಟ್ ಬ್ರೈನ್ ಇಂದ ಇಂತ ಐಡಿಯಾಗಳು ಹೆಂಗಣ್ಣ ಬರ್ತದೆ? ಈ ಲಿರಿಕ್ಸ್ ಹಂಗಿರ್ಲಿ, ಇನ್ನೊಂದ್ ಹಾಡಿನ ಲಿರಿಕ್ಸ್ ಇದೆ ಕೇಳಿ, ಕೋಮಾಗ ಹೋಗ್ಬಿಡ್ಬೇಡಿ. ಶಾಕ್ ಆಯ್ತಾ? ಆಗ್ಲೇಬೇಕು. ನಾನು ನಿಮ್ಮಂಗೆ ಶಾಕ್ ಆಗಿ ಗೂಗಲ್ ಅಲ್ಲಿ ಹುಡುಕ್ತಾ ಗೊತ್ತಾಯ್ತು, ಕೇದಗೆ ಅನ್ನುವುದು ಪೊದೆಯಲ್ಲಿ ಬೆಳೆಯುವ ಒಂದು ಸಸ್ಯ ಅಂತ. ಅಸಂಭವ. ಅಲ್ಲ, ಪೊದೆಯಲ್ಲಿ ಬೆಳೆಯುವ ಹಲವಾರು ಗಿಡಗಳಿದಾವೆ, ಆದ್ರೆ ಲಿರಿಕ್ಸ್ ರೈಟರು ಕೇದಗೆನೆ ಯಾಕೆ ಬಳಸಿದ್ದಾರೆ ಅಂತ ಗೊತ್ತಾಗ್ಲಿಲ್ಲಪ್ಪ. ಇನ್ನು ಕೇದಗೆ ಪದದ ಅರ್ಥ ಏನು ಸಿಕ್ಬಿಡ್ತು. ಈ ನಾದಗೆ ಅನ್ನೋ ಪದದ ಅರ್ಥ ಮಾತ್ರ ನಾನು ಹಳೆ ಡಿಕ್ಷನರಿನೂ ತೆಗೆದು ಹುಡುಕ್ಬಿಟ್ಟೆ ಶಿವ, ಆ ತರ ಒಂದು ಪದನೇ ಕಾಣ್ಲಿಲ್ಲ. ಸೊ ಯಾರಾದ್ರೂ ಬುದ್ಧಿಜೀವಿಗಳಿಗೆ ನಾದಗೆ ಪದದ ಅರ್ಥ ಗೊತ್ತಿದ್ರೆ ಕಮೆಂಟ್ ಮಾಡ್ರಪ್ಪ. ಇನ್ನು ಇದೆಲ್ಲದಕ್ಕಿಂತ ಅದ್ಭುತವಾದ ವಿಶೇಷವಾದ ಒಂದು ಶಾಟ್ ಇದೆ. ಈ ಒಂದು ಕೊರಿಯೋಗ್ರಫಿಗೆ ಆಂಗಲ್ ಸೆಟ್ ಮಾಡಿರೋ ಕ್ಯಾಮರಾಮನ್ಗೆ ಲಿರಿಕ್ಸ್ ರೈಟರ್ಗೆ ಅವಾರ್ಡ್ ಕೊಡ್ಲೇಬೇಕು ಶಿವ. ನಿಲ್ಸು ಬ್ಯಾಕ್ ಬಾ. ಪ್ಲೇ ಪ್ರಾಯದ ಕಾವು ಹುಕ್ಕಿ ಹರಿತಿದೆ ಅಂತ ತೋರ್ಸೋಕೆ ಕಾಲ್ ಸಂದಿ ಕ್ಯಾಮ್ರಾ ಇಟ್ಟು ಹೊಗೆ ಬಿಟ್ಟು ಹಾಡ್ಗೊಂದ್ ಅರ್ಥ ಕೊಟ್ಟು ಇವರೆಲ್ಲ ಇಲ್ಲಲ್ಲ ಹಾಲಿವುಡ್ ಅಲ್ಲಿ ಇರ್ಬೇಕಿತ್ತು ಶಿವ, ಮಿಸ್ ಆಗಿ ಇಲ್ಲಿ ಉಳ್ಕೊಂಡ್ಬಿಟ್ಟವ್ರೆ. ನಿಮ್ಮ ಜನ್ಮಸ್ಥಳಕ್ಕೂ ನಮಸ್ಕಾರ. ಇನ್ನು ಕಡೆದಾಗೆ ಒಂದ್ ಹಾಡ್ ಪ್ಲೇ ಮಾಡ್ತೀನಿ. ಈ ಹಾಡಿನ ಲಿರಿಕ್ಸ್ ಅವರವರ ಭಾವಕ್ಕೆ ಅವರವರ ಭಕುತಿಗೆ ಬಿಟ್ಟಂತ ವಿಚಾರ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ.